21 ತಿಂಗಳು, 24 ತಿಂಗಳಲ್ಲಿ 21 ತಿಂಗಳು. ಆ್ಯಕ್ಚುಲಿ ಜುಲೈ 15ನೇ ತಾರೀಕಿಂದ ನಾನು ಶುರು ಮಾಡಿರೋದು. ಇದು ಜುಲೈ 15 ಬಂದರೆ 2 ವರ್ಷ ಆಗ್ತದೆ. 2 ವರ್ಷ. ಹಾಂ. ಆದರೆ ಇದು ಶುರು ಮಾಡಿದಾಗಲಿಂದ ಒಂದು 3-4 ತಿಂಗಳು ಎಲ್ಲ ಗಿಡ ನಾನು ಪ್ಲಾಂಟೇಶನ್ ಮಾಡೋ ಸರಿಗೆ ಆಯಿತು. ಈಗ ತೆಂಗ ಶುರು ಮಾಡಿದ್ದೆ ಫಸ್ಟು. ಹೇಗಿದಾವೆ ಸರ್ ಇದರಲ್ಲಿ? ಆ ತೆಂಗಿನ ಗಿಡ ತೋರಿಸಮ್ಮ. ಹಂಗೆ ಒಂದೊಂದು ಗಿಡನೇ ತೋರಿಸು. ತೆಂಗು ತೋರಿಸು, ಅಡಿಕೆ ಹೇಗಿದೆ ನಿಮ್ಮ ಮನಸ್ಸಿಗೆ ಹಾಗೆ ಅನಿಸ್ತೈತೆ? ಈ ಕಡೆ ತಿರ್ಸು ಸರ್, ಮಾತಾಡ್ತಾರೆ ಆ ಕಡೆ. ಇದು ಇದು ಬರೀ 21 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಇದು 21 ತಿಂಗಳದಲ್ಲ ನನ್ನ ಅನಿಸಿಕೆ ಪ್ರಕಾರ. ಇವರು ಏನಿದೆ 64 ವರ್ಷ ಅವ್ರಿಗೆ ಅಂತ ಹೇಳ್ತಾ ಇರೋದು. 64 ವರ್ಷದ ಎಕ್ಸ್ಪೀರಿಯನ್ಸು ಅನ್ನ ಸೇರಿ ಒಂದು ತೋಟ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಈ ಕಾನ್ಸೆಪ್ಟ್ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದನ್ನು ಮಾಡ್ಕೋಬೇಕು, ಇಲ್ಲಿ ಏನೇನು ಸಂಯೋಜನೆ ಮಾಡಬೇಕು ಅನ್ನೋದು ಇಲ್ಲಿ ಬಂದು ಒಂದು ಸತ ನೋಡಿದಾಗ ಅವರಿಗೆ ಒಂದು ಒಳಗಡೆನೆ ಒಂದು ಚೈತನ್ಯ ಬರುತ್ತೆ. ನಾನು ಇವತ್ತು ಬಂದಿದ್ದೀನಿ, ನಮ್ಮ ಹತ್ರನೂ ಒಂದು 15 ಎಕರೆ ಜಮೀನಿದೆ. 15 ಪ್ಲಸ್ ಒಂದು 5 20 ಎಕರೆ ಜಮೀನಿದೆ. ನಾವು 1 ಎಕರೆನೂ ಈ ಥರ ಮಾಡ್ಲಿಕ್ಕೆ ಆಗಿಲ್ಲ. ಈಗ ಅದು ನಾನು ಸ್ವಂತ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಅಂತ ಇದು ನೋಡಿದ್ಮೇಲೆ ನಾನು ಒಂದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಈ ಥರದ್ದು ಇದೇ ಕಾನ್ಸೆಪ್ಟಲ್ಲಿ ಇದು ಇವ್ರ ಮಾರ್ಗದರ್ಶನ ಮುಖಾಂತರ ತಗೋಬೇಕು. ಯಾಕೆ ಇದು ತೆಂಗಿನ ಗಿಡಗಳೆಲ್ಲ ನೋಡಿದ್ರೆ ಮಿನಿಮಮ್ 4-5 ವರ್ಷದ ಥರ ಕಾಣುತ್ತೆ. ಇದು ಅಡಿಕೆ ಅದು ಎಲ್ಲ ನೋಡೋದು ತುಂಬ ಇದಿದೆ. ಒಳ್ಳೆ ಅಂತರ ಮತ್ತು ಸಾಲಿಂದ ಸಾಲಿಗೆ ತುಂಬ ಇವತ್ತು ನಾನು ಬಂದಿದ್ದು ಒಂದು ವರ್ಕ್ಶಾಪ್ ಇದು ವರ್ಕ್ಶಾಪ್ ಆಯಿತು. ನಾನು ತುಂಬ ಖುಷಿ ಅನಿಸ್ತು. ಇದು ನಾನು ಲೈಫಲ್ಲೂ ಈ ಥರದ್ದು ಎಲ್ಲೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.